ನಮಸ್ಕಾರ. ಮಂತ್ರ ಹೇಳಿದರೆ ದುಡ್ಡು ಬರುತ್ತಾ? ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದರೆ ದುಡ್ಡು ಬರುತ್ತಾ? ಆಮೇಲೆ ಪೂಜೆ ಪುನಸ್ಕಾರ, ಹೋಮ ಯಾಗ ಯಜ್ಞ, ಕಾಲ್ನಡಿಗೆ, ಉಪವಾಸ, ಅನುಷ್ಠಾನ, ಹರಕೆಗಳು, ಯಾಗ ಯಜ್ಞ ಇವೆಲ್ಲ ಮಾಡಿದರೆ ದುಡ್ಡು ಬರುತ್ತಾ? ಮತ್ತು ಕಷ್ಟಪಟ್ಟು ಓದಿ, ಚೆನ್ನಾಗಿ ಓದಿ ಒಳ್ಳೆ ಎಜುಕೇಷನ್ ಮಾಡ್ಕೊಂಡ್ರೆ ದುಡ್ಡು ಬರುತ್ತಾ? ಅಥವಾ ಕಷ್ಟಪಟ್ಟು ದುಡಿದ್ರೆ, ಕಷ್ಟಪಟ್ಟು ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೆ ದುಡ್ಡು ಬರುತ್ತಾ? ಈ ಪ್ರಶ್ನೆ ಎಲ್ಲರಲ್ಲೂ ಸಹಜವಾಗಿ ಉದ್ಭವ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ತಿಳಿಸ್ತೀನಿ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ದವರು. ಈಗ ಭಗವಂತ ನೋಡ್ರಿ ಹೇಗೆ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಇವನ್ನೆಲ್ಲ ಅಂತಂದರೆ, ಈಗ ನೋಡ್ರಿ ಎಷ್ಟೋ ಜನ ಕಷ್ಟಪಟ್ಟು ಚೆನ್ನಾಗಿ ಓದಿರ್ತಾರೆ. ಗ್ರ್ಯಾಜುಯೇಟು, ಡಬಲ್ ಗ್ರ್ಯಾಜುಯೇಟುಗಳು, PhDಗಳು ಮಾಡ್ಕೊಂಡಿರ್ತಾರೆ. ಇಷ್ಟೆಲ್ಲ ಓದಿರ್ತಾರೆ. ಪಾಪ ಒಳ್ಳೆ ಜಾಬುಗಳೇ ಇರಲ್ಲ ಅವ್ರಿಗೆ, ಕೈ ತುಂಬ ಸಂಬಳನೇ ಸಿಕ್ಕಿರಲ್ಲ. ಎಷ್ಟೋ ಜಾಬುಗಳು ಮಾಡಿ ಕೆಲಸ ಬಿಟ್ಟು ಬಂದು ಕೃಷಿ ವ್ಯವಸಾಯ ಮಾಡ್ತಿರ್ತಾರೆ. ಅಷ್ಟೆಲ್ಲ ಗ್ರ್ಯಾಜುಯೇಷನ್ನು, ಡಬಲ್ ಗ್ರ್ಯಾಜುಯೇಷನ್ನು, UG, PG, PhD ಎಲ್ಲ ಮಾಡಿಕೊಂಡು ಬಂದು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಿರ್ತಾರೆ. ಇನ್ನು ಎಷ್ಟೋ ಜನ ಇಷ್ಟೆಲ್ಲ ಓದಿ ಜಾಬುಗಳಿಗೆ ಸೇರ್ಕೊಂಡು ಬಿಟ್ಟು ಬಂದು ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತಾರೆ ನೋಡಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ, ಹಗಲು ರಾತ್ರಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಮೈ ತುಂಬ ಸಾಲ, ಕೈ ತುಂಬ ಸಾಲ, ಇನ್ನೂ ಪ್ರಾಪರ್ಟಿಗಳೇ ಮಾಡ್ಕೊಳಕ್ಕಾಗ್ತಿಲ್ಲ ನಾವು ಅಂತ ಎಷ್ಟೋ ಜನ ಇರ್ತಾರೆ. ಇನ್ನು ಎಷ್ಟೋ ಜನಗಳಿಗೆ ಬರೀ ಮಂತ್ರ ಪಠಣೆ ಮಾಡ್ತಿದ್ರೇ ಸಾಕು, ತಕ್ಷಣ ಅವ್ರಿಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಎಷ್ಟೋ ಜನಗಳು ಎಷ್ಟೇ ಮಂತ್ರಗಳು ಪಠಣೆ ಮಾಡಿದರು, ಯಾವುದೇ ಮಂತ್ರ ಸ್ತೋತ್ರ ಹೇಳ್ಕೊಂಡ್ರೂ ವರ್ಕ್ ಆಗಲ್ಲ ಅವ್ರಿಗೆ. ಇನ್ನು ಸ್ವಲ್ಪ ಜನಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಹೋದ ತಕ್ಷಣ ಅವ್ರ ಕಷ್ಟಗಳು ಬಗೆಹರಿದು ಬಿಡುತ್ತೆ. ಹರಕೆಗಳು ಕಟ್ಕೊಂಡಿರ್ತಾರೆ, ತಕ್ಷಣಕ್ಕೆ ಹರಕೆ ಅವ್ರಿಗೆ ಫಲಿಸ್ಬಿಡುತ್ತೆ. ಇನ್ನು ಸ್ವಲ್ಪ ಜನಗಳಿಗೆ ಎಷ್ಟು ದೇವಸ್ಥಾನಕ್ಕೆ ಹೋದರೂ, ಎಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋದರೂ, ಎಷ್ಟು ಪೂಜೆ ಮಾಡಿದರೂ, ಎಷ್ಟು ಹರಕೆ ಕಟ್ಕೊಂಡು ಅವ್ರಿಗೆ ವರ್ಕ್ ಆಗಲ್ಲ. ಆವಾಗ ಏನು ಮಾಡಿದರೂ ಇಷ್ಟ ಬಿಡ್ರಿ, ಯಾತದೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ನಮ್ಮ ಕರ್ಮ ಅಂತಾರೆ. ಎಲ್ಲ ನಮ್ಮ ಹಣೆ ಬರ ನೋಡ್ರಿ, ಬರ್ತಾರೆ ಅಲ್ಲಿಗೆ. ಹಣೆ ಬರ ಕರ್ಮ ಅಂತಾರೆ. ವಿಧಿ, ಹಣೆ ಬರ, ಕರ್ಮ ನೋಡ್ರಿ, ಆ ಮಾತುಗಳು ಮನುಷ್ಯನಿಗೆ ಬಂದೇ ಬರುತ್ತೆ. ಎಷ್ಟೋ ಕಡೆ ಮಾತಾಡಬೇಕಾದ್ರೆ ಏನು ಮಾಡಿದ್ರಿ, ಎಲ್ಲ ಓದಿದ್ವಿ ರೀ, ಚೆನ್ನಾಗಿ ಓದಿದ್ವಿ, ಎಲ್ಲ ಓದಿದ್ರು ಮಾಡಿದ್ರು, ಒಳ್ಳೆ ಕೆಲಸ ಸಿಗಲಿಲ್ಲ, ಪಾಪ ಕಷ್ಟಪಟ್ಟು ದುಡಿತನ್ರಿ ಬೆಳಗ್ಗಿಂದ ರಾತ್ರಿವರೆಗೂ, ಆದರೆ ಏನು ಮಾಡ್ತೀರ್ರಿ ಪಾಪ, ಏನು ಮಾಡಿದರೂ ಒಂದು ಗೂಡು ಮಾಡ್ಕೊಳಕ್ಕಾಗಲಿಲ್ಲ, ಏನು ಮಾಡಿದರೂ ಸಾಲಗಳ್ರಿ ಪಾಪ, ಮನೆಗೆ ಅಷ್ಟು ಮಂದಿ ಇದ್ದಾರೆ, ಅವ್ರನ್ನೆಲ್ಲ ಸಾಕಬೇಕು, ಮಾಡಬೇಕು ಅಂತ ವಿಚಾರ ಬರ್ತಿರ್ತವೆ ಇವೆಲ್ಲ ಸನ್ನಿವೇಶಗಳು. ಅದಕ್ಕೋಸ್ಕರ ಮಂತ್ರ ಹೇಳಿದರೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ. ಮಂತ್ರಕ್ಕೆ ಮಾವಿನಕಾಯಿ ಉದುರದಲ್ಲೇ ಇರ್ಬೋದು. ಭಗವಂತ ಕಣ್ಣು ಬಿಟ್ಟರೆ ಖಂಡಿತವಾಗ್ಲೂ ಈಗ 100 ಜನದಲ್ಲಿ ಅಟ್ಲೀಸ್ಟ್ ಒಂದು 20 ಜನಕ್ಕೆ, 15 ಜನಕ್ಕಂತೂ ಮಂತ್ರಗಳು ಹೇಳಿದರೆ ವರ್ಕ್ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಈ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಒಂದು 100 ಜನ ಹೋಗ್ತಿದ್ದಾರೆ ಅಂದ್ಕೊಳ್ಳಿ, ಒಂದು 40 ಜನಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಇಮ್ಮಿಡಿಯೇಟಾಗಿ ಒಳ್ಳೆಯದಾಗುತ್ತೆ. ಪೂಜೆ ಪುನಸ್ಕಾರ, ಹರಕೆ, ಹೋಮ ಯಾಗ ಯಜ್ಞ ಮಾಡ್ತಿರ್ತಾರೆ, ಇಮ್ಮಿಡಿಯೇಟಾಗೆ 40% ಜನಗಳಿಗೆ ಒಳ್ಳೆಯದಾಗೇ ಆಗುತ್ತೆ, ಇಮ್ಮಿಡಿಯೇಟಾಗಿ ಆಗುತ್ತೆ. ಇನ್ನು ಉಳಿದವ್ರಿಗೆ ನಿಧಾನಕ್ಕಾಗುತ್ತೆ. ಅಲ್ಲಿವರೆಗೂ ತಾಳ್ಮೆ, ಪೇಷನ್ಸ್ ಇರಲ್ಲ, ಅದೇ ಒಂದು ಸಮಸ್ಯೆ. ಈಗ ಎಷ್ಟು ಜನ ಕಷ್ಟಪಟ್ಟು ಓದಿದ್ದಾರೆ ಇವತ್ತು, 60% ಆಫ್ ದಿ ಪೀಪಲ್ಸ್ಗೆ ಒಳ್ಳೆ ಕೆಲಸ, ಒಳ್ಳೆ ನೌಕರಿ,
ಐಷಾರಾಮಿ ಜೀವನ ಎಲ್ಲ ಕೊಡ್ತಾನೆ ಭಗವಂತ. ಇನ್ನು ರಿಮೈನಿಂಗ್ 40% ಜನಗಳಿಗೆ ಎಷ್ಟು ಓದಿದ್ರು, ಏನು ದುಡಿದ್ರು, ಏನು ಮಾಡಿದ್ರು ಕೈಗತ್ತಲ್ಲ, ಬಾಯಿಗತ್ತಲ್ಲ. ಅವನ ಇಚ್ಛೆ, ಭಗವಂತನ ಇಚ್ಛೆ. ಅವನು ಏನು ಕೊಡಬೇಕಾ ಅದನ್ನು ಕೊಟ್ಟೇ ಕೊಡ್ತಾನೆ. ಅವನೇನು ಕಿತ್ಕೊಬೇಕಾ ನಮ್ಮಿಂದ ಅದು ಕಿತ್ಕೊಂತಾನೆ. ಕೊಡಬೇಕು ಅಂತಿದ್ರೆ ಭಗವಂತ ಕೊಟ್ಟೇ ಕೊಡ್ತಾನೆ. ಇದು ಏನು ನಮ್ಮ ಭೂಮಿ ಮೇಲೆ ಇವೆಲ್ಲ ವಿಸ್ಮಯಗಳು ನಡೀತಾ ಹೋಗುತ್ತೆ. ಇದಕ್ಕೆ ಎಲ್ಲ ಭಗವಂತ ನಮ್ಮ ಡ್ಯೂಟಿ ನಾವು ಮಾಡ್ತಾ ಹೋಗಬೇಕು. ನೋಡಿ, ಬೆಳಿಗ್ಗೆದ್ದು ಸೂರ್ಯ ಅವನ ಕೆಲಸ ಅವನು ಮಾಡೇ ಮಾಡ್ತಾನೆ. ಚಂದ್ರ ಅವನ ಕೆಲಸ ಅವನು ಮಾಡೇ ಮಾಡ್ತಾನೆ. ನೋಡಿ, ಕಣ್ಣಿಗೆ ಕಾಣ ಏಕೈಕ ದೇವರು ಯಾರಪ್ಪ ಅಂದರೆ ಮೊದಲು ನಮಗೆ ತಂದೆ ತಾಯಿಗಳು, ಎರಡನೇದು ಸೂರ್ಯ ಚಂದ್ರ. ಸೂರ್ಯ ನೋಡಿ, ಅವನ ಡ್ಯೂಟಿ ಅವನೇನಿದೆ ಅವನು ಮಾಡೇ ಮಾಡ್ತಾನೆ. ಅವನಿಗೂ ಕಷ್ಟಗಳು ಬರ್ತವೆ. ಈಗ ಮಳೆಗಾಲ, ಸೂರ್ಯ ಕಾಣಲ್ಲ ನೋಡಿ, ಅವನಿಗೂ ಗ್ರಹಣ ಹಿಡಿತತೆ, ಸೂರ್ಯನಿಗೂ ಚಂದ್ರನಿಗೂ ಗ್ರಹಣ ಹಿಡಿತತೆ. ಗ್ರಹಗಳಿಗೆ ಗ್ರಹಣ ಹಿಡಿತವಂದರೆ ಮನುಷ್ಯರಿಗೆ ಬಿಡುತ್ತಾ? ಅಂಥ ದೇವತೆಗಳಿಗೆ ಕಷ್ಟ ತಪ್ಪಲಿಲ್ಲ, ಶಿವನಿಗೆ ತಪ್ಪಲಿಲ್ಲ, ನಾರಾಯಣನಿಗೆ ತಪ್ಪಲಿಲ್ಲ. ಇನ್ನು ನಮ್ಮಂಥ ನಿಮ್ಮಂಥ ಮನುಷ್ಯರಿಗೆ ಬಿಡ್ತವ? ಕಷ್ಟಗಳು ಇದ್ದವೇ ಮನುಷ್ಯನಿಗೆ, ಸರ್ವೇ ಸಾಮಾನ್ಯ. ಇದನ್ನು ಗೆದ್ದು ಹೋರಾಟ ಮಾಡವನೇ ನಿಜವಾದ ಮನುಷ್ಯ. ತಾಳ್ಮೆ ಇಟ್ಕೊಳ್ಳಿ, ಮಂತ್ರಗಳು ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ದೇವಸ್ಥಾನಗಳು ಹೋಗ್ರಿ, ಕಷ್ಟಪಟ್ಟು ಓದ್ರಿ, ಚೆನ್ನಾಗಿ ಒಳ್ಳೆ ಕೆಲಸಗಳು ತಗೊಳ್ಳಿ, ವ್ಯಾಪಾರ ಮಾಡಿರಿ, ಕೃಷಿ ವ್ಯವಸಾಯ ಬೆಳೆ ಬೆಳೀರಿ, ಆಮೇಲೆ ಕಷ್ಟಪಟ್ಟು ದುಡೀರಿ, ಭಗವಂತ ಕಾಪಾಡ್ತಾನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.